ಸ್ನೇಹಿತರೆ ನಮಸ್ತೆ, ಪ್ರೈಸ್ ಲಾರ್ಡ್. ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ಏನೊಂದು ವಿಶೇಷವಾದ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಈ ಬರುವಂಥ 20, 21, 22 ಈ ಒಂದು ದಿನಾಂಕದಲ್ಲಿ ಉಡುಪಿಯಲ್ಲಿ ಸಮಾಧಾನ ಮಹೋತ್ಸವ ಅಂತೇಳಿ ಸಹೋದರ ಮೋಹನ್ ಸಿ ಲಾಜರಸ್ ರವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೀತಾ ಇದೆ, ಪ್ರಾರ್ಥನಾ ಕೂಟ ನಡೀತಾ ಇದೆ. ಈ ಮೊದಲೇ ಅಂತ ಏನಲ್ಲ, ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಕೂಟಗಳನ್ನು ಇವರು ಮಾಡಿದ್ದಾರೆ ಮತ್ತು ಉಡುಪಿ ಭಾಗದಲ್ಲೂ ಕೂಡ ಮಾಡಿದ್ದಾರೆ. ಆದರೆ ಈ ವರ್ಷ ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ, ಹಿಂದೂ ಸಹೋದರರೊಬ್ಬರು ಮಾಧ್ಯಮಗಳ ಮೂಲಕ ಹೇಳಿಕೆ ಕೊಟ್ಟಿದ್ದಾರೆ, ಅವ್ರು ಯಾವುದೇ ಕಾರಣಕ್ಕೂ ಮೋಹನ್ ಸಿ ಲಾಜರಸ್ ಅವರು ಬರಬಾರದು, ಅವರು ಮತಾಂತರ ಮಾಡ್ತಾ ಇದ್ದಾರೆ, ಅವರ ಚಿಕ್ಕ ಮಕ್ಕಳಿಗೆ ಮತಾಂತರ ಮಾಡ್ತಾ ಇದ್ದಾರೆ, ವ್ಯಾಪಕವಾದ ಒಂದು ಮತಾಂತರವನ್ನು ಮಾಡ್ತಾ ಇದ್ದಾರೆ, FCR ಫಂಡ್ ತಗೊಂಡು ವ್ಯಾಪಕವಾದ ಮತಾಂತರವನ್ನು ಮಾಡ್ತಾ ಇದ್ದಾರೆ, ಅವರ ಮೇಲೆ ಇದೀಗಲೇ ಕೇಸುಗಳಿದ್ದಾವೆ, ಅವರು ಹಿಂದೂ ವಿರೋಧಿ ಅಂತೇಳಿ ಇಂಥ ಹೇಳಿಕೆಗಳನ್ನು ಕೊಡೋದನ್ನು ನಾವು ನೋಡ್ತಾ ಇದ್ದೀವಿ. ನಾನು ಕೇಳೋದು, ಯಾರು ಸ್ಟೇಟ್ಮೆಂಟ್ ಕೊಟ್ರಲ್ಲ, ನೀವು ಮಾತಾಡ್ತಾ ಇದ್ರಲ್ಲ, ಇದು ನಿಮ್ಮ ಒಬ್ಬರಿಗೆ ಸಮಸ್ಯೆನಾ ಅಥವಾ ಎಲ್ಲ ಹಿಂದೂ ಬಾಂಧವರಿಗೆ ಅಲ್ಲಿ ಸಮಸ್ಯೆ ಇದೆಯಾ, ಇಲ್ಲ ಬೇರೆ ಬೇರೆ ಸಂಘಟನೆ ಅವರಿಗೂ ಕೂಡ ಸಮಸ್ಯೆ ಇದೆಯಾ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಈ ಧ್ವನಿಯನ್ನು ನೀವು ಮಾತಾಡ್ತಾ ಇದ್ದೀರಾ, ಇನ್ಯಾರು ಕೂಡ ಮಾತಾಡ್ತಾ ಇಲ್ಲ. ಇದು ಪ್ರತಿ ವರ್ಷ ನಡೀತಾ ಇದೆ, ಕರ್ನಾಟಕ ರಾಜ್ಯದಲ್ಲಿ ಹಲವೆಡೆ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಈ ವರ್ಷ ಸ್ಪೆಷಲ್ ಆಗಿ ನೀವು ಬಂದು ನಮಗೇನೋ ಸಮಾಧಾನ ಮಾಡಕ್ ಬರ್ತಾ ಇದ್ದಾರೆ ಏನೋ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ ನೀವು. ಆದ್ರೆ ನಿಮಗೆ ಯಾರು ಆಹ್ವಾನ ಕೊಟ್ಟಿದ್ದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ನಿಮ್ಗೇನೋ ಇನ್ವಿಟೇಷನ್ ಬಂದಿದೆಯಾ? ನಮಗೇನೋ ಸಮಾಧಾನ ಮಹೋತ್ಸವ, ನಮ್ಗೆ ಸಮಾಧಾನ ಮಾಡಕ್ ಬರ್ತಾ ಇದ್ದಾರೆ ಅಂತ ಟೀಕೆ ಮಾಡ್ತಾ ಇದ್ರಲ್ಲ, ನಿಮ್ಮನ್ನ ಯಾರು ಕೂಡ ಇನ್ವೈಟ್ ಮಾಡಿಲ್ಲ. ಇದು ಕ್ರೈಸ್ತರಿಗಾಗಿ ಇಟ್ಟಿರುವಂತ ಒಂದು ಕೂಟ. ಮತ್ತೆ ಕ್ರೈಸ್ತರ ಕೂಟದಲ್ಲಿ ವಿಶೇಷವಾಗಿ ಎಲ್ಲರೂ ಬರ್ತಾರೆ. ಒಂದು ಪ್ರೇಯರ್ ನಡೀತಾ ಇದೆ, ಪ್ರಾರ್ಥನೆ ನಡೀತಾ ಇದೆ, ಒಂದು ಬಿಡುಗಡೆ, ಸ್ವಸ್ಥತೆಗಾಗಿ, ಅವ್ರ ಕುಟುಂಬದ ಒಂದು ಸಮಾಧಾನಕ್ಕಾಗಿ ಬಹಳಷ್ಟು ಜನ ಬರ್ತಾರೆ. ಯಾರಿಗೂ ಕೂಡ ನಾವು ಮನೆಗೆ ಹೋಗಿ ಕದ ತಟ್ಟಿ ಬನ್ನಿ ಅಂತ ಯಾರು ಕೂಡ ನಾವು ಕರಿತಾ ಇಲ್ಲ. ಒಂದು ಮಹೋತ್ಸವ ಪ್ರತಿ ವರ್ಷ ನಡೀತಾ ಇದೆ. ಯಾರಿಗೆ ಆಸಕ್ತಿ ಇದೆಯೋ, ಬರಬೇಕು ಅಂತ ಇದೆಯೋ, ಖಂಡಿತವಾಗಿ ಅವ್ರು ಬರ್ತಾರೆ. ಇದರಲ್ಲಿ ನಿಮಗೇನು ಸಮಸ್ಯೆ? ಬೇರೆ ಸಂಘಟನೆಯವರಿಗೆ, ಬೇರೆ ಸಹೋದರರಿಗೆ, ಹಿಂದೂ ಬಾಂಧವರಿಗೆ ಇಲ್ಲದ ಸಮಸ್ಯೆ ನಿಮಗೇನಾಗಿದೆ ಸಮಸ್ಯೆ? ದಯವಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ, ನಾವು ಇಲ್ಲಿ ಏನೋ ಪ್ರೇಯರ್ ನಡೆಸ್ತಾ ಇದೀವಿ, ಒಂದು ಸಮಾಧಾನ ಮಹೋತ್ಸವ. ಇದು ನಮ್ಮ ಕ್ರೈಸ್ತ ಬಾಂಧವರಿಗಾಗಿ ನಾವು ಇಟ್ಟುಕೊಂಡಿರುವ ಒಂದು ಕೂಟ. ಮತ್ತೆ ಈ ಒಂದು ಇದರಲ್ಲಿ ಏನೊಂದು ಕೂಟ ನಡೀತಾ ಇದೆ, ಬಹಳಷ್ಟು ಜನ ಕ್ರೈಸ್ತ ಬಾಂಧವರು ಬರ್ತಾರೆ. ಇದು ಒಂದು ಈಸ್ಟರ್ ಒಂದು ಸಮಯ, ಇದು ಒಂದು ಯೇಸು ಕ್ರಿಸ್ತನ ತ್ಯಾಗ ಬಲಿದಾನಗಳನ್ನ ಸ್ಮರಿಸುವಂತ ಒಂದು ಸಮಯ. ಆದರೆ ಈ ತಿಂಗಳ 40 ದಿವಸಗಳ ಉಪವಾಸ, ಬಹಳಷ್ಟು ಜನ ಉಪವಾಸ ಇರ್ತಾರೆ, ಪ್ರಾರ್ಥನೆಯಲ್ಲಿ ಇರ್ತಾರೆ. ಈ ಒಂದು ಸಮಯದಲ್ಲಿ ಒಂದು ಸಮಾಧಾನ ಮಹೋತ್ಸವ ಏನು ಇಟ್ಟಿದ್ದೀವಿ, ಅದು ನಮ್ಗಳಿಗಾಗಿ, ಕ್ರೈಸ್ತರಿಗಾಗಿ ನಾವು ಇಟ್ಟಿದ್ದೀವಿ ಆ ಒಂದು ಕೂಟ. ಬಹಳಷ್ಟು ಜನ ಕ್ರೈಸ್ತರು ಬರ್ತಾರೆ. ಎಲ್ಲರಿಗೂ ಓಪನ್ ಆಗಿ, ಮುಕ್ತವಾಗಿ ಪ್ರತಿಯೊಬ್ಬರು ಕೂಡ ಬರ್ಬೋದು. ಯಾರಿಗೂ ಕೂಡ ನಾವು ಬೇಡ ಅಂತ ಹೇಳಲ್ಲ, ನಾವು ಕ್ರೈಸ್ತರು ತಳ್ಳಿ ಬಿಡೋರಲ್ಲ ಯಾರನ್ನೂ ಕೂಡ. ಆದರೆ ನೀವು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ಲ, ಇದಕ್ಕೇನಾದ್ರೂ ದಾಖಲೆ ಪುರಾವೆಗಳು ಇದೆಯಾ ನಿಮ್ಮ ಹತ್ರ? ನೀವು ಸ್ಟೇಟ್ಮೆಂಟ್ ಕೊಡೋರು ನಾನು ಹೇಳ್ತಾ ಇರೋದು ನೋಡಿ, ಇವತ್ತು ಸಮಾಜದಲ್ಲಿ ಯಾರಾದರೂ ಒಳ್ಳೆ ಕೆಲಸ, ಸಮಾಜ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರ ಮೇಲೆ ಕೇಸ್ ದಾಖಲಾಗೋದು ಅದೇನು ಇವತ್ತಿನ ಒಂದು ಇದಲ್ಲ, ಮೊದಲಿಂದಲೂ ಕೂಡ ಅದು ಇದೆ. ಆದರೆ ಇವತ್ತು ಮೋಹನ್ ಸಿ ಲಾಜರಸ್ ಅವರ ಮೇಲೆ ಎಷ್ಟು ಕೇಸ್ ಇದೆ ಅನ್ನೋದು ಚೆಕ್ ಮಾಡಿ. ಅವ್ರ ಮೇಲೆ ಕೇಸ್ ಇದೆಯಾ, ಏನಿದೆ, ಏನು ನಡೀತಾ ಇದೆ, ಅವರಿಗೆ ಫಂಡು ಬರ್ತಾ ಇದೆ ಅಂದ್ರಲ್ಲ, ಎಷ್ಟು ಫಂಡು ಬರ್ತಾ ಇದೆ ಚೆಕ್ ಮಾಡಿ. ಗೌರ್ಮೆಂಟಲ್ಲಿ ಎಲ್ಲ ಅವಕಾಶಗಳಿದೆಯಲ್ಲ, ಚೆಕ್ ಮಾಡಿ, ಎಷ್ಟು ಫಂಡು ಬರ್ತಾ ಇದೆ, ಏನು ಮಾಡ್ತಾ ಇದ್ದಾರೆ ಫಂಡಲ್ಲಿ ಅಂತ ಚೆಕ್ ಮಾಡಿ. ಇವತ್ತು ಅವರು ಬಹಳಷ್ಟು ಕೂಟಗಳನ್ನು ಕರ್ನಾಟಕದಲ್ಲಿ ನಡೆಸ್ತಾ ಇದ್ದಾರೆ. ಎಷ್ಟೋ ಜನ ಸ್ವಸ್ಥತೆ ಬಿಡುಗಡೆಗಳನ್ನು ಹೊಂದುತ್ತಾ ಇದ್ದಾರೆ, ಕುಡಿತ ಚಟದಿಂದ ಬಿಡ್ತಾ ಇದ್ದಾರೆ. ಬಹಳಷ್ಟು ಅದ್ಭುತ ಕಾರ್ಯಗಳು ನಡೀತಾ ಇದೆ ಅವರ ಪ್ರಾರ್ಥನೆಯಲ್ಲಿ. ನೀವು ಇಂಥ ಕೂಟಗಳಿಗೆ ಬಂದಾಗ ಲೈವಲ್ಲಿ ನೀವು ನೋಡಬೇಕು, ಬಂದು ಕೂತ್ಕೊಂಡು ನೋಡಿ. ಕೂಟದಲ್ಲಿ ಬಂದು ಏನು ನಡೆಯುತ್ತೆ ಪ್ರೇಯರಲ್ಲಿ ಅಂತೇಳಿ ನೋಡಿ. ಮತಾಂತರ ಮಾಡ್ತಾ ಇದ್ದಾರಾ ಅಥವಾ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ. ಸುಮ್ಮನೆ ಹೇಳಿಕೆ ಕೊಡುವಂಥದ್ದಲ್ಲ, ಸ್ಟೇಟ್ಮೆಂಟ್ ಕೊಡುವಂಥದ್ದಲ್ಲ. ಮತ್ತು ವಿಶೇಷವಾಗಿ ಪೊಲೀಸ್ ಇಲಾಖೆ, ಉಡುಪಿ ಪೊಲೀಸ್ ಆಯುಕ್ತರು ದಯವಿಟ್ಟು ಇದನ್ನು ಗಮನಿಸಬೇಕು. ಇಂಥ ಸ್ಟೇಟ್ಮೆಂಟ್ಗಳು ಕೊಡುವಾಗ ಮಾಧ್ಯಮದಲ್ಲಿ ನೋಡಿ, ಇದು ಒಂದು ಧಾರ್ಮಿಕ ಕಲಹ, ಕೋಮುಗಲಭೆ ಎಬ್ಬಿಸುವಂತ ಒಂದು ಮಾತುಗಳು ಇವ್ರು ಆಡ್ತಾ ಇರೋದು. ಅರ್ಥ ಆಯ್ತಾ? ಇಂಥ ಹೇಳಿಕೆಗಳನ್ನು ಕೊಡಬಾರ್ದು. ಮತ್ತೆ ಯಾರು ಕೊಡ್ತಾರೆ ಅಂಥವರ ಮೇಲೆ ತನಿಖೆ ನಡಿಬೇಕು. ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಯಾಕೆ ಇಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಇವರ ಹಿಂದೆ ಯಾರಿದ್ದಾರೆ? ಒಂದು ಕ್ರೈಸ್ತರು ಪ್ರಾರ್ಥನೆ ನಡೀತಾ ಇದೆ ಅಂತ ಹೇಳುವಾಗ, ಒಂದು ಸಮಾಧಾನ ಮಹೋತ್ಸವ, ಒಂದು ಪ್ರಾರ್ಥನೆ ಕೂಟ ಕ್ರೈಸ್ತರಿಗೋಸ್ಕರ ನಾವು ಇಟ್ಟಿದ್ದೀವಿ ಅಂದಾಗ ಇವರು ಯಾರು ಪ್ರಶ್ನೆ ಮಾಡೋದಕ್ಕೆ? ನಿಮಗೆ ಸಮಸ್ಯೆ ಇದ್ರೆ ಹೋಗಿ ಸ್ಟೇಷನಲ್ಲಿ ಮಾತಾಡಿ, ಕಾನೂನುಬದ್ಧವಾಗಿ ಹೋಗಿ. ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದಲ್ಲ ಮಾಧ್ಯಮದಲ್ಲಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. 20, 21, 22 ಏನು ಸಮಾಧಾನ ಮಹೋತ್ಸವ ಇಟ್ಟಿದ ಕೂಟ, ಅದು 100% ನಡೆದೇ ನಡೆಯುತ್ತೆ.
ಆ ಭಾಗದಲ್ಲಿ, ಉಡುಪಿ ಭಾಗದಲ್ಲಿ ಎಂದಿನಂತೆ ನಡೆಯುತ್ತೆ. ಎಲ್ಲ ಕ್ರೈಸ್ತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಮತ್ತೆ ಇಂಥ ಒಂದು ಹೇಳಿಕೆಗಳು ಮಾಧ್ಯಮಗಳಲ್ಲಿ ಬರ್ತಾ ಇರೋದನ್ನ ನೋಡಿ ಯಾರು ಭಯಭೀತರಾಗಬೇಡಿ. ಅರ್ಥ ಆಯ್ತಾ? ಯಾರು ಭಯಭೀತರಾಗಬೇಡಿ. ಸಮಾಧಾನದಿಂದ ಸಮಾಧಾನ ಮಹೋತ್ಸವಕ್ಕಾಗಿ ಪ್ರತಿಯೊಬ್ಬರು ಕೂಡ ಬನ್ನಿ, ಪಾಲ್ಗೊಳ್ಳಿ, ದೇವರ ಆಶೀರ್ವಾದವನ್ನು, ಬಿಡುಗಡೆಯನ್ನು ಹೊಂದಿಕೊಳ್ಳಿ. ಮತ್ತು ಇಂಥ ಸ್ಟೇಟ್ಮೆಂಟ್ ಕ್ರೈಸ್ತರಿಗೇನು ಹೊಸದೇನಲ್ಲ, ಸಾಕಷ್ಟು ನಾವು ನೋಡಿದ್ದೀವಿ. ಎಷ್ಟೋ ಸುಳ್ಳು ಕೇಸ್ಗಳನ್ನ ನಾವು ನೋಡಿದ್ದೀವಿ, ಯಾವುದು ಕೂಡ ನಿಂತಿಲ್ಲ. ಮೋಹನ್ ಸಿ ಲಾಜರ್ಸ್ ಮೇಲೆ ಕೇಸ್ಗಳು ಹೇಳ್ತಿರಲ್ಲ, ಎಲ್ಲ ಖುಲಾಸೆ ಆಗಿದೆ. ಎಷ್ಟು ಕೇಸ್ಗಳಿದೆ ಅವ್ರ ಮೇಲೆ, ದಯವಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ. ನೀವು ಸುಮ್ಮನೆ ಸ್ಟೇಟ್ಮೆಂಟ್ಗಳು ಕೊಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಎಲ್ಲ ಅಲ್ಲಿ ಏನು ಕ್ರೈಸ್ತ ಬಾಂಧವರು ಇದರ ಒಗ್ಗಟ್ಟಾಗಿ ನಿಂತ್ಕೊಳ್ಳಿ, ಈ ಒಂದು ಕೂಟವನ್ನು ನಡೆಸ್ಕೊಂಡು ಹೋಗಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ.